ರೆಡ್ ಲೆಂಟಲ್ಸ್ ಅಥವಾ ಮಸೂರ್ ದಾಲ್ ಆರೋಗ್ಯಕರವಾದ ಸೂಪರ್ ಫುಡ್ ಅಂತ ಹೇಳ್ಬೋದು. ಇದರಲ್ಲಿ ಸಾಕಷ್ಟು ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ತುಂಬಿಕೊಂಡಿದೆ. ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಇದೆ. ಅಂದ್ರೆ ಜಸ್ಟ್ 1 ಕಪ್ ಮಸೂರ್ ದಾಲ್ ತಿಂದ್ರೆ ಸ್ನಾಯುಗಳ ಬೆಳವಣಿಗೆಗೆ ಮತ್ತೆ ಹಾನಿಗೊಳಗಾಗಿರೋ ಸ್ನಾಯುಗಳನ್ನ ಮತ್ತೆ ರಿಪೇರಿ ಮಾಡಕ್ಕೆ, ಸರಿಪಡಿಸಕ್ಕೆ ಮತ್ತೆ ಅಷ್ಟೇ ಅಲ್ಲದೆ ಶಕ್ತಿ ಕೂಡ ಹೆಚ್ಚಿಕೊಳ್ಳಕ್ಕೆ ಇದು ಸಹಾಯ ಮಾಡುತ್ತೆ. ಸಸ್ಯಾಹಾರಿಗಳಿಗೆ ದ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಅಂತಾನೆ ಹೇಳ್ಬೋದು. ಇನ್ನು ವಿಟಮಿನ್ಸ್, ಮಿನರಲ್ಸ್ ಬಗ್ಗೆ ಹೇಳೋದಾದ್ರೆ ಕಬ್ಬಿಣ ಅಂಶ ಜಾಸ್ತಿ ಇದೆ. ಅದರಿಂದ ರಕ್ತಹೀನತೆ ಅಂತ ಸಮಸ್ಯೆನ ತಡೆಗಟ್ಟಬಹುದು. ಫಾಲೇಟ್ ಇರೋದ್ರಿಂದ ಕೋಶಗಳು ಅಂದ್ರೆ ಸೆಲ್ಸ್ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಜೊತೆಗೆ ಪ್ರೆಗ್ನೆನ್ಸಿ ಟ್ರೈ ಮಾಡೋರ್ಗೆ ಗರ್ಭಧಾರಣೆಗೆ ಸಹಾಯ ಆಗತ್ತೆ. ಇನ್ನು ವಿಟಮಿನ್ ಬಿ ಬಗ್ಗೆ ಹೇಳೋದಾದ್ರೆ ಅದರಲ್ಲೂ ವಿಟಮಿನ್ B1 ಮತ್ತೆ B6 ಹೇರಳವಾಗಿದೆ. ಈಗ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಜೀರ್ಣಕ್ರಿಯೆಗೆ, ಹೃದಯದ ಆರೋಗ್ಯಕ್ಕೆ, ಡಯಾಬಿಟಿಸ್ಗೆ, ತೂಕ ನಿವಾರಣೆಗೆ, ರೋಗ ನಿರೋಧಕ ಶಕ್ತಿಗೆ, ಚರ್ಮದ ಆರೋಗ್ಯಕ್ಕೆ ಎಲ್ಲ ತುಂಬಾ ಉಪಯುಕ್ತ. ಇದನ್ನ ಒಂದೊಂದಾಗಿ ವಿವರವಾಗಿ ತಿಳ್ಕೊಳ್ಳೋಣ. ಇದರಲ್ಲಿ ನಾರಿನಂಶ ತುಂಬಾ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಅಂದ್ರೆ ಮಲಬದ್ಧತೆ ಇರೋರಿಗೆ ಮಸೂರ್ ದಾಲ್ ತುಂಬಾ ಉಪಯುಕ್ತ. ಮಸೂರ್ ದಾಲ್ ತಿನ್ನೋದ್ರಿಂದ ಆಗಾಗ ಹಸಿವೆ ಆಗುವಂತ ಸಮಸ್ಯೆ ಇರೋದಿಲ್ಲ. ಇನ್ನು ಹೃದಯದ ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ಇದು ಕರಗುವಂತ ಫೈಬರ್, ಪೊಟ್ಯಾಷಿಯಂ, ಮೆಗ್ನೀಸಿಯಂ ಹೊಂದಿದೆ. ಇವೆಲ್ಲ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ರಕ್ತದೊತ್ತಡನ ಕಂಟ್ರೋಲ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಗೆಳೆಯರೆ, ರಕ್ತದಲ್ಲಿನ ಸಕ್ಕರೆ ನಿಯಂತ್ರಿಸಕ್ಕೂ ಸಹಾಯ ಮಾಡುತ್ತೆ. ಮಸೂರ್ ದಾಲಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದೆ. ಆದ್ರಿಂದ ಮಸೂರ್ ದಾಲ್ ತಿನ್ನೋದ್ರಿಂದ ಬ್ಲಡ್ ಶುಗರ್ ಸಡನ್ ಆಗಿ ಸ್ಪೈಕ್ ಆಗಲ್ಲ. ಹಾಗಾಗಿ ಮಧುಮೇಹಿಗಳು ಇದನ್ನ ಸೇವಿಸಬಹುದು. ಎನರ್ಜಿ ಹೆಚ್ಚಿಸ್ಕೊಳ್ಳೋಕ್ಕೂ ಕೂಡ ಮಸೂರ್ ದಾಲ್ ಅತ್ಯುತ್ತಮ ಆಯ್ಕೆ ಅಂತ ಹೇಳ್ತೀನಿ. ಇನ್ನು ತೂಕ ನಿವಾರಣೆಗೂ ಸಹಾಯ ಮಾಡುತ್ತೆ. ಇದರಲ್ಲಿ ಫೈಬರ್ ಮತ್ತೆ ಪ್ರೋಟೀನ್ ಅಧಿಕವಾಗಿದೆ, ಆದ್ರೆ ಕ್ಯಾಲೋರಿ ಕಡಿಮೆ ಇದೆ. ಆದ್ರಿಂದ ಬೇಗ ಹಸಿವೆ ಆಗೋದಿಲ್ಲ. ಅನಗತ್ಯವಾಗಿ ತಿನ್ನೋದನ್ನ ತಡೆಗಟ್ಟಬಹುದು. ಆಗ ತೂಕ ನಿವಾರಣೆ ಮಾಡ್ಕೊಳ್ಳೋಕೆ ಈಸಿ ಆಗತ್ತೆ. ರೋಗ ನಿರೋಧಕ ಶಕ್ತಿನ ಕೂಡ ಹೆಚ್ಚುತ್ತೆ. ಇದರಲ್ಲಿರೋ ಉತ್ಕರ್ಷಣ ನಿರೋಧಕಗಳು ಅಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಮಿನರಲ್ಸ್ ಕೂಡ ಉರಿಯೂತ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ರೋಗ ನಿರೋಧಕ ಶಕ್ತಿನ ಕೂಡ ಹೆಚ್ಚುತ್ತೆ. ನಿಮಗ್ ಗೊತ್ತಾ, ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಮಸೂರ್ ದಾಲಲ್ಲಿ ಬಿ ವಿಟಮಿನ್ನು, ಜಿಂಕು, ಆಂಟಿ ಆಕ್ಸಿಡೆಂಟ್ಸು ಎಲ್ಲ ತುಂಬಾ ಇದೆ. ಆದ್ರಿಂದ ಮೊಡವೆಗಳು ಕಡಿಮೆ ಮಾಡಕ್ಕೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ಸ್ಕಿನ್ ಟೆಕ್ಸ್ಚರು ಮತ್ತೆ ಕೊಲಾಜನ್ ಇಂಪ್ರೂವ್ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಗೆಳೆಯರೆ, ಕೊಲಾಜನ್ ಅಂದ್ರೆ ಏನು ಗೊತ್ತಾ? ನಮ್ಮ ದೇಹದಲ್ಲಿ ಕಂಡುಬರುವಂತ ಒಂದು ನೈಸರ್ಗಿಕ ಪ್ರೋಟೀನ್. ಚರ್ಮ, ಮೂಳೆಗಳು, ಸ್ನಾಯುಗಳು, ಲಿಗಮೆಂಟ್ಸು ಎಲ್ಲ ಬಲವಾಗಿ ಮತ್ತು ಆರೋಗ್ಯಕರವಾಗಿರೋಕೆ ಸಹಾಯ ಮಾಡುವಂಥದ್ದು. ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ದೇಹದ ಭಾಗಗಳನ್ನ ಒಟ್ಟಿಗೆ ಹಿಡಿದು ಇಟ್ಕೊಳ್ಳುವಂತ ಒಂದು ಅಂಟು ಅಂತ ಹೇಳ್ಬೋದು. ಇಷ್ಟೇ ಅಲ್ಲ, ಮಸೂರ್ ದಾಲ್ ಫೇಸ್ ಪ್ಯಾಕ್ ಆಗಿ ಹೇಗ್ ಮಾಡ್ಕೋಬಹುದು ಅಂತ ನಮ್ಗೆ ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ನಿಸರ್ಗ ಮನೆ ಸಿರ್ಸಿ ಅವರು ಹೇಳೋದನ್ನ ಕೇಳಿಸ್ಕೊಳ್ಳಿ. ನಿಮ್ಮ ಚರ್ಮದ ಬಣ್ಣವನ್ನ ನೀವು ಬದಲಾವಣೆ ಮಾಡ್ಕೊಳ್ಬಹುದು. ಸೊ ಪೂರ್ತಿ ಕಪ್ಪಗಿದ್ದವನು ಪೂರ್ತಿ ಬೆಳ್ಳಗಾಗ್ಬಿಡ್ಬೋದಾ? ಸೊ ಅಷ್ಟೊಂದು ಪ್ರಮಾಣದಲ್ಲಿ ಆಗ್ಲಿಕ್ಕಿಲ್ಲ. ಆದರೆ ನಿಮ್ಮ ಚರ್ಮದ ಬಣ್ಣದ ಬದಲಾವಣೆ ಖಂಡಿತವಾಗಿ ಇದರಲ್ಲಿ ಸಾಧ್ಯ ಆಗುತ್ತೆ. ಅಂದ್ರೆ ನೀವು ಸ್ವಲ್ಪ ಬೆಳ್ಳಗಾಗಲಿಕ್ಕೆ ಇದು ಸಹಾಯ ಮಾಡಿಕೊಟ್ಟೇ ಕೊಡುತ್ತೆ. ಈ ಮಸೂರ್ ದಾಲಿನ ಉಪಯೋಗ ಹೇಗೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಈ ಮಸೂರ್ ದಾಲ್ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಪ್ರಚಾರ ಇಲ್ಲ, ಆದರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇದನ್ನು ಅಡುಗೆಗೂ ಕೂಡ ಬಳಸ್ತಾರೆ. ಸೊ ಈ ಒಂದು ಮಸೂರ್ ದಾಲನ್ನು ನಾವು ಇವತ್ತು ಚರ್ಮದ ಬಣ್ಣ ಬದಲಾವಣೆಗೆ ಅಥವಾ ಚರ್ಮದ ಆರೋಗ್ಯ ವರ್ಧನೆಗೆ ಯಾವ ರೀತಿಯಲ್ಲಿ ಬಳಸುವಂತಹದ್ದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಮೊಟ್ಟ ಮೊದಲನೇದಾಗಿ ನೋಡೋದಾದ್ರೆ, ಸೊ ಯಾವ ಒಂದು ಬೇಸಿಸ್ ಮೇಲೆ ನೀವು ಚರ್ಮದ ಬಣ್ಣ ಬೆಳ್ಳಗಾಗುತ್ತೆ ಅಂತ ಹೇಳ್ತಾ ಇದ್ದೀರಿ ಡಾಕ್ಟ್ರೇ ಅಂತ ನೀವು ಕೇಳೋದಾದ್ರೆ, ಸೊ ಅದರಲ್ಲಿರುವಂಥ ಪೋಷಕಾಂಶಗಳ ಆಧಾರದ ಮೇಲೆ ವಿಟಮಿನ್ ಸಿ ಅನ್ನುವಂಥದ್ದು ಚರ್ಮದ ಆರೋಗ್ಯದ ವರ್ಧನೆಗೆ ಅತಿ ಮುಖ್ಯವಾಗಿ ಬೇಕಾಗುವಂಥದ್ದು. ಸೊ ಚರ್ಮದಲ್ಲಿರುವಂಥ ಡೆಡ್ ಸೆಲ್ಸ್ ಅನ್ನು ಹೋಗಲಾಡಿಸ್ಲಿಕ್ಕೆ, ಅದರ ಜೊತೆಗೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್. ವೀಕ್ಷಕರೇ, ಈ ಒಂದು ಶಬ್ದವನ್ನು ನೀವು ಗಮನಿಸಬೇಕು, ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತ. ಅಂದ್ರೆ ನಿಮ್ಮ ಚರ್ಮವನ್ನ ಬೆಳ್ಳಗಾಗಿಸ್ಲಿಕ್ಕೆ ಸಹಾಯ ಮಾಡುವಂತಹ ಯಾವುದೇ ರಾಸಾಯನಿಕ ಇಲ್ಲದಂತಹ ಒಂದು ಆಹಾರ ಔಷಧ ಅಂತ ಹೇಳಿದ್ರೆ ಅದು ಈ ಒಂದು ಮಸೂರ್ ದಾಲ್. ಸೊ ಇದರಲ್ಲಿ ವಿಟಮಿನ್ ಸಿ ಆಗಿರ್ಬೋದು, ಕ್ಯಾಲ್ಸಿಯಂ, ಐರನ್, ಮ್ಯಾಗ್ನೀಷಿಯಂ, ವಿಟಮಿನ್ B6 ಆಗಿರ್ಬೋದು, ಇವೆಲ್ಲವೂ ಕೂಡ ಹೇರಳವಾಗಿ ಲಭ್ಯ ಇದೆ. ಸೊ ನಿಮ್ಮ ಚರ್ಮಕ್ಕೆ ವಯಸ್ಸಾಗುವಿಕೆಯನ್ನು ಇದು ತಡೆಗಟ್ಟುತ್ತದೆ, ಸುಕ್ಕ ಆಗುವುದನ್ನು ತಪ್ಪಿಸ್ತದೆ, ಮತ್ತೆ ಚರ್ಮದ ಕಾಂತಿಯನ್ನು ವೃದ್ಧಿ ಮಾಡ್ತದೆ. ಸೊ ಈ ಒಂದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಇದಾಗಿರೋದ್ರಿಂದಾಗಿ ಇದು ನಿಮ್ಮ ಚರ್ಮದ ಬಣ್ಣ ಬದಲಾವಣೆಗೂ ಕೂಡ ಸಹಾಯ ಮಾಡಿಕೊಡ್ತದೆ.
ಅದು ಯಾವ ಸಂದರ್ಭದಲ್ಲಿ? ಮುಖ್ಯವಾಗಿ ನೀವು ಟ್ಯಾನ್ ಆಗಿದ್ದೀರಿ, ಯಾವುದೋ ಒಂದು ಬಿಸಿಲಿಗೆ ಹೋಗಿ ಬಂದಿದ್ದೀರಿ, ಹಲವಾರು ದಿನಗಳು ಒಂದು ಟ್ರಿಪ್ಪಿಗೆ ಹೋಗಿ ಬಂದಿದ್ದೀರಿ, ಟ್ಯಾನ್ ಆಗಿದ್ದೀರಿ, ಅಥವಾ ನಿಮ್ಮ ಮುಖದಲ್ಲಿ ಆ್ಯಕ್ನೆ ಅಥವಾ ಪಿಂಪಲ್ಸ್ ಜಾಸ್ತಿ ಇದೆ, ರಫ್ ಸ್ಕಿನ್ ಇದೆ, ಪಿಗ್ಮೆಂಟೇಷನ್ ಇದೆ, ಅಥವಾ ಮೆಲಾಸ್ಮಾ ಬಂಗು ಅಂತ ಏನು ಕರಿತೀವಿ ಅದಿದೆ, ಈ ಒಂದು ಸ್ಕಿನ್ ಏಜಿಂಗ್ ಅಥವಾ ರಿಂಕಲ್ಸ್ ಆಗುವಂಥದ್ದು ಇದೆಲ್ಲದಕ್ಕೂ ಕೂಡ ಈ ಒಂದು ಮಸೂರ್ ದಾಲ್ನ ಈ ಪೋಷಕಾಂಶಗಳು ಸಹಾಯ ಮಾಡೇ ಮಾಡ್ತದೆ. ಸೊ ಅದರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಇದನ್ನು ಬಳಸುವಂಥದ್ದು ಅಂತ. ಸೊ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಯೂಸ್ ಎರಡೂ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಮೊಟ್ಟ ಮೊದಲನೇದಾಗಿ ಈ ಒಂದು ಮಸೂರ್ ದಾಲನ್ನು ನೀವು ಆಹಾರದಲ್ಲಿ ಉಪಯೋಗಿಸ್ಬೇಕು. ಸೊ ನೀವು ಸಾಂಬಾರಿನಲ್ಲಿ ಬಳಸಿ ಅಥವಾ ಪಲ್ಯದಲ್ಲಿ ಬಳಸಿ, ಇನ್ನಿತರ ಯಾವುದೇ ರೂಪದಲ್ಲಿ ಇದನ್ನು ನೀವು ಆಹಾರದಲ್ಲೂ ಕೂಡ ಬಳಸಬೇಕಾಗ್ತದೆ. ಅದರ ಜೊತೆಗೆ ನೀವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ನಿಗೆ ಅಥವಾ ಹೊರಗಡೆಯಿಂದ ಅದನ್ನು ಹಚ್ಚಲಿಕ್ಕೆ ಬಳಸಬಹುದಾದಂಥದ್ದು. ಸೊ ಈ ಒಂದು ನ್ಯಾಚುರಲ್ ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳುವಂಥ ವಿಧಾನವನ್ನು, ಫೇಸ್ ಪ್ಯಾಕನ್ನು ಮಾಡ್ಕೊಂಡಿದ್ರು ಅದೇ ರೀತಿಯಲ್ಲಿ ನಿಮಗೂ ಕೂಡ ಮಾಡ್ಕೊಳ್ಳಿಕ್ಕೆ ಈ ಒಂದು ರೆಸಿಪಿಯನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ಸೊ ಇದಕ್ಕೆ ಬೇಕಾಗುವಂಥದ್ದು ಎರಡೇ ಇಂಗ್ರೀಡಿಯೆಂಟ್ಸು. ನೀವು ಯಾವುದೇ ದುಡ್ಡನ್ನು ಖರ್ಚು ಮಾಡಬೇಕು, ಜಾಸ್ತಿ ಖರ್ಚು ಮಾಡಬೇಕು ಅಂತಿಲ್ಲ. ಈ ಒಂದು ಮಸೂರ್ ದಾಲನ್ನು ಕೊಂಡು ತರಬೇಕು, ಅದರ ಜೊತೆಗೆ ಸ್ವಲ್ಪ ಯೋಗಟ್ ಅಥವಾ ಮೊಸರನ್ನು ತರಬೇಕು ಅಷ್ಟೇ. ನಾರ್ಮಲ್ ಮನೆಯಲ್ಲಿರುವಂಥ ಮೊಸರಾದರೂ ಕೂಡ ಸಾಕಾಗುತ್ತೆ. ಸೊ ಮೊಟ್ಟ ಮೊದಲನೇದಾಗಿ ಈ ಮಸೂರ್ ದಾಲನ್ನು ನೀವು ಪೌಡರ್ ಮಾಡಿ ಇಟ್ಕೊಂಡಿರಬೇಕಾಗ್ತದೆ. ಸೊ ಅದನ್ನು ತಂದ ನಂತರ ನೀವು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಪೌಡರ್ ಮಾಡಿ ಶುಭ್ರವಾಗಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರಬೇಕು. ಅದಕ್ಕೆ ಒಂದು ಸ್ವಲ್ಪ ಮೊಸರನ್ನು ಹಾಕಿ ಕಲಸಿ ಸಿಂಪಲ್ಲಾಗಿ ಅದನ್ನು ಫೇಸ್ ಪ್ಯಾಕ್ ಥರ ಪ್ರಿಪೇರ್ ಮಾಡುವಂಥದ್ದು. ಯಾವುದೇ ಕಷ್ಟ ಇಲ್ಲ, ಈಸಿಯಾಗಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದಾಗಿರುವಂಥದ್ದು. ಈ ಮಸೂರ್ ದಾಲನ್ನು ಪೌಡರ್ ಮಾಡ್ಕೊಳ್ಳುವಂಥದ್ದು, ಮೊಸರಿನ ಜೊತೆಗೆ ಮಿಕ್ಸ್ ಮಾಡುವಂಥದ್ದು, ಅದನ್ನು ಹಚ್ಚುವಂಥ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಪೇಸ್ಟಾಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ನೀವು ಮುಖಕ್ಕೆ ನಿಧಾನವಾಗಿ ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡಬೇಕು. ಸೊ 1 ರಿಂದ 2 ಲೇಯರ್ ಅದನ್ನು ನೀವು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಬೋದು. ಸೊ ಇದನ್ನು ಅಪ್ಲೈ ಮಾಡಿ ನೀವು ಒಂದು 10 ರಿಂದ 20 ನಿಮಿಷಗಳ ಕಾಲ ಅದನ್ನು ಹಾಗೆ ಬಿಡಬೇಕಾಗ್ತದೆ. ನಂತರದಲ್ಲಿ ಶುಭ್ರವಾದಂಥ ನೀರಿನಿಂದ ಅದನ್ನು ವಾಶ್ ಮಾಡುವಂಥದ್ದು. ಸೊ ಸಿಂಪಲ್ ಫೇಸ್ ಪ್ಯಾಕ್ ವಾರದಲ್ಲಿ 2 ಅಥವಾ 3 ಬಾರಿ ಮಾಡಬಹುದು. ಸೊ ಆಲ್ಟರ್ನೇಟಿವ್ ಡೇ ಇದನ್ನು ನೀವು ಮಾಡ್ಕೊಳ್ಳಿ, ಪ್ರತಿದಿನ ಮಾಡುವಂಥದ್ದು ಬೇಡ. ವಾರದಲ್ಲಿ 2 ರಿಂದ 3 ಬಾರಿ ಆಲ್ಟರ್ನೇಟಿವ್ ಡೇ ಇದನ್ನು ನೀವು ಮಾಡ್ಕೋತಾ ಬನ್ನಿ. ಜೆಂಟ್ಲಿ ನೀವು ಮಸಾಜ್ ಮಾಡ್ಬೋದು. 10 ರಿಂದ 15 ನಿಮಿಷಗಳ ಕಾಲ ಅದನ್ನು ಹಾಗೆ ಇಟ್ಟು ನಂತರ ನಾರ್ಮಲ್ ನೀರಿನಿಂದ ಅದನ್ನು ನೀವು ವಾಶ್ ಮಾಡ್ಬೋದು. ಸೊ ಇದರಿಂದ ಏನೇನು ಉಪಯೋಗ ಆಗುತ್ತೆ ನಿಮಗೆ ಅಂತ ನೀವು ನೋಡೋದಾದರೆ, ಈ ಮಸೂರ್ ದಾಲ್ ಮತ್ತು ಮೊಸರಿನ ಫೇಸ್ ಪ್ಯಾಕಿಂದ ಮೊಟ್ಟ ಮೊದಲನೇದಾಗಿ ಅದು ನ್ಯಾಚುರಲ್ ಕ್ಲೆನ್ಸರ್. ಸೊ ನಿಮ್ಮ ಚರ್ಮದ ಮೇಲೆ ಆ್ಯಕ್ನೆ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಅದು ನ್ಯಾಚುರಲಿ ನಿಮ್ಮ ಚರ್ಮವನ್ನು ಕ್ಲೀನ್ ಮಾಡುತ್ತೆ. ಅದರ ಜೊತೆಗೆ ಬ್ಲ್ಯಾಕ್ ಹೆಡ್ಸ್ ಮುಂತಾದಂಥ ಚರ್ಮದ ಎಕ್ಸ್ಫೋಲಿಯೇಷನ್. ಸೊ ಈ ಬ್ಲ್ಯಾಕ್ ಹೆಡ್ಸ್ ಇರ್ಬೋದು ಅಥವಾ ಡೆಡ್ ಸೆಲ್ಸ್ ಇರ್ಬೋದು, ಅದನ್ನು ಎಕ್ಸ್ಫೋಲಿಯೇಷನ್ ಅಂದರೆ ಅದನ್ನು ಈಸಿಯಾಗಿ ಕಿತ್ತು ತೆಗೆಯುವಂತಹ ಕೆಲಸವನ್ನು ಇದು ಮಾಡುತ್ತೆ. ಅದರ ಜೊತೆಗೆ ಈಗಾಗಲೇ ನಾನು ಹೇಳಿರುವಂತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್, ನಿಮ್ಮ ಚರ್ಮದ ಮೇಲೆ ಸುಕ್ಕುಗಟ್ಟುವಿಕೆ, ರಿಂಕಲ್ಸ್ ಆಗುವಂಥದ್ದು ಅಥವಾ ನಿಮಗೆ ವಯಸ್ಸಾದಂತೆ ಕಾಣುವಂಥದ್ದು, ಇದೆಲ್ಲವನ್ನು ಕೂಡ ಈ ಒಂದು ಮಸೂರ್ ದಾಲ್ ಫೇಸ್ ಪ್ಯಾಕ್ ಹೋಗಲಾಡಿಸುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್. ಒಂದು 5-6 ವಾರಗಳು ಇದನ್ನು ಮಾಡಿದ ನಂತರ ಕೆಲವು ದಿನಗಳ ಕಾಲ ನೀವು ಇದನ್ನು ಬಿಡಬಹುದು. ನಂತರ ಮತ್ತೆ ಆಲ್ಟರ್ನೇಟಿವ್ ಡೇ ಇದನ್ನು ಮಾಡಬಹುದು. ಹೆಚ್ಚಿನ ಪ್ರಯೋಜನ ಪಡ್ಕೊಳ್ಳೋಕೆ ಇದನ್ನು ಹೇಗೆ ತಿನ್ನಬೇಕು ಅಂತ ಹೇಳಲ್ಲ. ಈ ಬೇಳೆನ ಬರೀ ಅರಿಶಿನ ಮತ್ತು ಒಂದು ಚಿಟಿಕೆ ಉಪ್ಪು ಸೇರಿಸಿ ಬೇಯಿಸ್ಕೊಳ್ಳಿ. ಅನ್ನದ ಜೊತೆಗೋ ಚಪಾತಿ ಜೊತೆಗೋ ಅಥವಾ ಹಾಗೆ ಕೂಡ ತಿನ್ಬಹುದು. ಹೀಗೆ ಬೇಯಿಸೋದ್ರಿಂದ ಇದ್ರ ಪೋಷಕಾಂಶಗಳು ಕೂಡ ಉಳ್ಕೊಳ್ಳುತ್ತೆ. ಜೊತೆಗೆ ಹೊಟ್ಟೆಗೆ ಕೂಡ ಇದು ಹಗುರವಾಗಿರುತ್ತೆ, ಜೀರ್ಣಿಸ್ಕೊಳ್ಳೋದು ಕೂಡ ಸುಲಭ ಆಗತ್ತೆ. ನೆಕ್ಸ್ಟ್ ದಾಲ್ ತಡ್ಕ ಅಂತ ಹೇಳ್ತಾರೆ. ಅಂದರೆ ಮೊದಲು ಬೇಳೆಯನ್ನು ಬೇಯಿಸಿ ನಂತರ ಸ್ವಲ್ಪ ಒಗ್ಗರಣೆ ಸೇರಿಸಿ. ಅಂದರೆ ಈಗ ಒಂದು ಅಥವಾ 2 ಟೀ ಚಮಚ ಎಣ್ಣೆಗೆ ಜೀರಿಗೆ, ಬೆಳ್ಳುಳ್ಳಿ, ಸಾಸಿವೆ ಮತ್ತು ಕರಿಬೇವು ಸೇರಿಸಿ ಒಗ್ಗರಣೆ ಮಾಡಿ. ಎಂಥ ಪರಿಮಳ ಬರುತ್ತೆ ಗೊತ್ತಾ. ಜೊತೆಗೆ ಆರೋಗ್ಯ ಪ್ರಯೋಜನಗಳಿಗೂ ಧಕ್ಕೆ ಬರೋದಿಲ್ಲ. ಸೂಪ್, ಕ್ಯಾರೆಟು, ಟೊಮೆಟೊ, ಪಾಲಕ್ ಈ ಥರ ತರಕಾರಿಗಳೊಂದಿಗೆ ಮಸೂರ್ ದಾಲ್ನ ಬೇಯಿಸಿ ಸೂಪ್ ಮಾಡಿ. ಇದು ತೂಕ ಇಳಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಮಕ್ಕಳು ಮತ್ತು ಹಿರಿಯರು ಕೂಡ ಇದನ್ನು ಸೇವಿಸಬಹುದು. ಅಥವಾ ಕಿಚಡಿ ತಯಾರಿಸ್ಕೋಬಹುದು. ಬೇಳೆಗಳನ್ನ ಅನ್ನ ಅಥವಾ ಮಿಲ್ಲೆಟ್ಸ್ ಜೊತೆ ಬೇಯಿಸ್ಬಿಟ್ಟು ತರಕಾರಿಗಳು ಮತ್ತು ನಿಮ್ಗಿಷ್ಟ ಇರುವಂಥ ಮಸಾಲೆಗಳನ್ನ ಸೇರಿಸಿ ಕಿಚಡಿ ಮಾಡಿ. ಇದು ಜೀರ್ಣನೂ ಈಸಿಯಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮೊಳಕೆ ಬರಿಸಿರೋ ಕೆಂಪು ಮಸೂರ್ ಸಾಲಡ್ ಮಾಡ್ಕೋಬಹುದು. ಮೊಳಕೆ ಕಾಳು ಕಟ್ಟಿರೋದ್ರಿಂದ ಇದರಲ್ಲಿ ಹೆಚ್ಚು ನ್ಯೂಟ್ರಿಷನ್ ಇರುತ್ತೆ. ವಿಟಮಿನ್ ಸಿ ಮತ್ತು ಪ್ರೋಟೀನ್ ಹೀರ್ಕೊಳ್ಳೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಸಾಲಡ್ಗೆ ಬೇಕಿದ್ರೆ ಸ್ವಲ್ಪ ನಿಂಬೆಹಣ್ಣು, ಈರುಳ್ಳಿ ಅಥವಾ ಯಾವುದಾದ್ರೂ ಹರ್ಬ್ಸ್ ಇದ್ರೆ ಅದನ್ನು ಕೂಡ ಸೇರಿಸ್ಕೋಬಹುದು. ಇದ್ಯಾವುದೂ ಇಲ್ಲ ಅಂದರೆ ದೋಸೆ ಅಥವಾ ಉತ್ತಪ್ಪ ಮಾಡ್ಕೋಬಹುದು. ಬೇಳೆನೆ ರಾತ್ರಿ ಇಡೀ ನೆನೆಸಿ ರುಬ್ಬಿ ಹಿಟ್ಟು ಮಾಡ್ಕೊಳ್ಳಿ. ಅದ್ರಲ್ಲಿ ಗರಿಗರಿಯಾದ ದೋಸೆ ಮಾಡ್ಕೋಬೋದು ಅಥವಾ ದಪ್ಪಕ್ಕೆ ಉತ್ತಪ್ಪ ಥರನೋ ಅಥವಾ ಚೀಲ ಅಂತ ಹೇಳ್ತಾರಲ್ಲ ಆ ಥರ ಕೂಡ ಮಾಡ್ಕೊಂಡು ಸೇವಿಸ್ಕೋಬಹುದು.
ಇದರಿಂದ ಹೆಚ್ಚಿನ ಪೋಷಣೆ ಪಡೆಯೋಕ್ಕೆ ಕೆಲವು ಸಲಹೆಗಳನ್ನ ಹೇಳ್ತೀನಿ ಕೇಳಿ. ಇದು ಚೆನ್ನಾಗಿ ಜೀರ್ಣ ಆಗೋಕ್ಕೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ನ ಪ್ರಯೋಜನ ಪಡೆಯೋಕೆ ಅರಿಶಿನ ಮತ್ತು ಕಾಳು ಮೆಣಸನ್ನು ಸೇರಿಸ್ಕೋಬಹುದು. ಆದರೆ ಹೆಚ್ಚು ಬೇಯಿಸಬಾರ್ದು, ಯಾಕಂದರೆ ಇದ್ರ ಜೀವಸತ್ವಗಳೆಲ್ಲ ಹಾಳಾಗೋಗುತ್ತೆ. ಇದರಲ್ಲಿರೋ ಕಬ್ಬಿಣಾಂಶ ದೇಹ ಹೀರ್ಕೊಳ್ಳೋಕೆ ಕೊನೆಯಲ್ಲಿ ಒಂದು ಸ್ವಲ್ಪ ನಿಂಬೆ ರಸ ಸೇರಿಸ್. ಆದರೆ ಎಣ್ಣೆ ಮಾತ್ರ ಜಾಸ್ತಿ ಬಳಸಬೇಡಿ. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಇದು ಜೀರ್ಣ ಆಗೋಕ್ಕೆ ಸುಲಭ ಆಗಬೇಕಾದ್ರೆ ಬೇಳೆನ ಬೇಯಿಸೋಕೆ ಮೊದಲು ಒಂದು 20ರಿಂದ 30 ನಿಮಿಷಗಳ ಕಾಲ ನೆನೆಸಿಡಿ. ಆಗ ಸುಲಭವಾಗಿ ಜೀರ್ಣ ಆಗುತ್ತೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋಕ್ಕೂ ಮರಿಬೇಡಿ. ಧನ್ಯವಾದಗಳು.